ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಿರೋ ಹೊತ್ತಲ್ಲೇ ಈಗ ಕಮಲ ಮೆಗಾ ಆಪರೇಷನ್ ಏನಿದು? ಹಾಗಾದರೆ 55 ಶಾಸಕರ ಬಿಗ್ ಬ್ಲಾಸ್ಟ್ ಏಕಾಏಕಿ ಇಂಥದ್ದೊಂದು ಸುದ್ದಿ ಸಿಡಿದಿದೆ. ಅದು ಕೂಡ ಕೈಪಾಳ್ಯದಿಂದನೇ ಓಪನ್ ಆಗಿದೆ. ಏನಾಗ್ತಿದೆ ಕರ್ನಾಟಕ ಪಾಲಿಟಿಕ್ಸಲ್ಲಿ? ಎಲ್ಲವೂ ಒಂದೊಂದೇ ಆಯಾಮಗಳು ತೆರೆದುಕೊಳ್ತಿರೋದು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಕೆಲವು ದಿನಗಳಿಂದ ಕರ್ನಾಟಕ ರಾಜಕಾರಣದಲ್ಲಿ ಒಂದಿಷ್ಟು ಚುರುಕಿನ ಬೆಳವಣಿಗೆಗಳಾಗ್ತಿದ್ದಾವೆ. ಸುಮ್ಮನೆ ಸದ್ದು ಮಾಡಲ್ಲ ಅಂತಾರಲ್ಲ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ರೀತಿ ಏನೇ ಎಷ್ಟೇ ಸಮಜಾಯಿಷಿ ಕೊಡ್ತಾ ಇದ್ರು ಕೂಡ ತಂತಾನೆ ಆಯಾಮಗಳು, ಹೊಸ ರಹಸ್ಯಗಳು ತೆರೆದುಕೊಳ್ತಿರೋದು. ಡೆಲ್ಲಿಗೆ ಪದೇ ಯಾಕೆ ಹೋಗಿ ಬರ್ತಿದ್ದಾರೆ ಅನ್ನೋದೇ ಅದಕ್ಕೆಲ್ಲ ಉತ್ತರ ಅಲ್ವಾ? ಇದರ ನಡುವೆ ನಾವು ಈಗಾಗಲೇ AICC ಆದೇಶ ಏನು ಹೊರಬಿದ್ದಿದೆ ಅನ್ನುವ ಸುದ್ದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸುನಿಲ್ ಕಣಗೋಲು ಮೂಲಕ ಕರ್ನಾಟಕದಲ್ಲಿ ಯಾಕೆ ಇಮೇಜ್ ನೆಗೆಟಿವ್ ಆಗಿದೆ ಗ್ಯಾರಂಟಿಗಳ ನಡುವೆಯೂ ಅಂತ ಹೈಕಮಾಂಡ್ ಸರ್ವೆ ಮಾಡಿಸೋ ತನಕ ಮಹತ್ವದ ಬೆಳವಣಿಗೆಗಳಾಗ್ತಿದ್ದಾವಲ್ಲ. ಈ ಹೊತ್ತಲ್ಲಿ ಸಿದ್ದರಾಮಯ್ಯನವರ ಪರಮಾಪ್ತ ವಲಯದಿಂದ ಒಂದು ಬಿಗ್ ಬಾಂಬ್ ಸಿಡಿದಿದೆ. 55 ಶಾಸಕರ ಮೆಗಾ ಆಪರೇಷನ್ ಮಾಡ್ತಿರೋದು ಯಾರು? ಹಾಗಾದರೆ ಯಾವ ನಾಯಕರು ಮನೆಗೆ ಬಂದು ಪ್ರಯತ್ನ ಮಾಡ್ತಿದ್ದಾರೆ? ಯಾವ ಏಜೆಂಟ್ಗಳು ಬಂದು ಪ್ರಯತ್ನ ಮಾಡ್ತಿದ್ದಾರೆ? ಏನು ಆಫರ್ಗಳನ್ನು ಕೊಡ್ತಿದ್ದಾರೆ? ಯಾರು ಯಾರಿಗೆ ಕಾಲ್ ಮಾಡಿದ್ದಾರೆ? ಹಲವಾರು ವಿಚಾರಗಳನ್ನು ಈಗ ಶಾಸಕರೊಬ್ಬರು, ಸಿದ್ದರಾಮಯ್ಯ ಆಪ್ತರೊಬ್ಬರು ತೆರೆದಿಟ್ಟಿದ್ದಾರೆ. ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನೋಡಿ. BJP ಈಗ 55 ಶಾಸಕರ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದೆಯಂತೆ. ಕಾಂಗ್ರೆಸ್ನ 55 ಶಾಸಕರಿಗೆ BJP ಸ್ಕೆಚ್ ಹಾಕಿದೆ ಅನ್ನುವ ಬಿಗ್ ಬಾಂಬನ್ನು ಸಿಡಿಸಿದ್ದಾರೆ ವಿಜಯಾನಂದ ಕಾಶಪ್ಪನವರ್. ಇದು ನನ್ನನ್ನು ಒಳಗೊಂಡಂತೆ ಆಗ್ತಿರೋದು. ಕೆಲವರನ್ನ ಬಂದು ಸಂಪರ್ಕ ಮಾಡಲಾಗ್ತಿದೆ, ಕೆಲವರನ್ನ ED CBI ಮೂಲಕ ಹೆದರಿಸುವಂತಹ ಪ್ರಯತ್ನ ದಟ್ಟವಾಗಿ ಕಾಣ್ತಿದೆ ಅಂತ ಹೊರಗೆ ಹೇಳ್ತಾರೆ. ಅವ್ರಿಗೇನು ED ಭಯ ಇದೆಯೋ ಅದಕ್ಕೆ ಆ ಮಾತು ಹೇಳ್ತಿದ್ದಾರೋ ಅಥವಾ ಯಾವ ರಾಜಕೀಯ ಲೆಕ್ಕಾಚಾರ ಅವ್ರದ್ದಿದೆ ಅನ್ನೋದು ಗೊತ್ತಿಲ್ಲ. ಈ ಹಿಂದೆ ಕೂಡ ಸಿದ್ದರಾಮಯ್ಯನವರು, ಬೇರೆ ಕಾಂಗ್ರೆಸ್ ನಾಯಕರು ಪ್ರಯತ್ನ ನಡೀತಿದೆ BJPಯಿಂದ ಅಂತೆಲ್ಲ ಹೇಳಿದ್ರು. ಕೊನೆಗೆ BJPಯವರು ಏನಂತ ಹೇಳಿದ್ರು, ಆಪರೇಷನ್ ಕಾಂಗ್ರೆಸ್ನ ಒಳಗಡೆನೆ ನಡೀತಿದೆ, ಒಂದು ಟೀಮಿಂದ ಇನ್ನೊಂದು ಟೀಮಿಗೆ ಶಾಸಕರನ್ನ ಸೆಳೆಯುವಂಥದ್ದು ಅಂತೆಲ್ಲ ತಿರುಗೇಟ್ಕೊಟ್ಟಿದ್ರು. ಈಗ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿರೋ ಹೊತ್ತಲ್ಲಿ ವಿಜಯಾನಂದ ಕಾಶಪ್ಪನವ್ರು ಹೇಳ್ತಾರೆ, BJPಯ ಆಪ್ತರು, ಕೆಲವು ನಾಯಕರು ಮನೆಗೇ ಬಂದು ಸಂಪರ್ಕಿಸ್ತಿದ್ದಾರಂತೆ, ಏಜೆಂಟ್ಗಳಾಗಿ ಕೆಲಸ ಮಾಡ್ತಿದ್ದಾರಂತೆ. ನೇರ ಆಫರ್ಗಳು ಕೆಲವ್ರಿಗೆ ಆಗ್ತಿದೆ ಅಂತೆ. ಇನ್ನು ಕೆಲವರು CBI ED ಬಲೆಗೆ ನೀವು ಬೀಳಬಹುದು, ನಾಳೆ ಹುಷಾರಾಗಿರಿ, ಭ್ರಷ್ಟಾಚಾರದ ಉರುಳು ನಿಮ್ಮನ್ನು ಸುತ್ತಕೊಂಡ್ರೆ ಹೇಗೆ ಬಚಾವಾಗ್ತೀರಿ ಅನ್ನೋ ರೀತಿ ಹೆದರಿಸ್ತಿದ್ದಾರೆ ಅಂತೆಲ್ಲ ಅವರ ಸ್ಟೇಟ್ಮೆಂಟ್ಗಳು ಬರ್ತಿದ್ದಾವೆ. ಗೊತ್ತಿಲ್ಲ ಅವ್ರಿಗೆ ಅಂಥ ಯಾವುದಾದ್ರೂ ಭಯ ಇದೆಯಾ ಅಂತ. ನಂತರ ಸರ್ಕಾರ ಇರೋದಿಲ್ಲ ಅಂತಂದು ಕುದುರೆ ವ್ಯಾಪಾರ ಟೈಪ್ ಜೋರು ನಡೀತಾ ಇದೆ. ಶಾಸಕರ ಖರೀದಿ ನಡೀತಾ ಇದೆ. ಒಂದು ಕಡೆ DKC ಅವರು ಖರೀದಿ ಮಾಡ್ತಾರೆ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು. ನೋಡ್ರಿ, ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವ್ರಿಗೆ ನೇರವಾಗಿ ವಿಧಾನಸೌಧದಲ್ಲಿ ಕುಂದ್ರಕ್ಕೆ ಒಂದು ಸಾರಿಯರು ಜನ, ಈ ರಾಜ್ಯ ಜನತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಡಿಯೂರಪ್ಪನವ್ರು ಬಂದರು, ಹಿಂಬಾಗಿಲಿಂದ ಸಮ್ಮಿಶ್ರ ಸರ್ಕಾರ ಅಲಯನ್ಸು ಮುಖಾಂತರನೇ ಬಂದರು. ಕಳೆದ ಸಾರಿ ಸರ್ಕಾರ ಮಾಡಿದಾಗ, ಮುಖ್ಯಮಂತ್ರಿ ಆದಾಗ ಏನು ಮಾಡಿದರು? ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡಿ, ದುಡ್ಡು ಕೊಟ್ಟು ಖರೀದಿ ಮಾಡಿದ್ದೀವಿ. ರಾಜ್ಯದ ಜನತೆಗೆ ಗೊತ್ತೈತಿ, ಖರೀದಿ ಮಾಡಿ ಸರ್ಕಾರ ಮಾಡಿಕೊಂಡ್ರು. ಅದು ನಿಶ್ಚಳ ಬಹುಮತದಿಂದ ಅಲ್ಲ, ಇದು ಜನರಿಗೆ ಗೊತ್ತಿದೆ. ಅವರು ಅಧಿಕಾರ ಯಾವತ್ತೂ ಬರೋಕ್ಕಾಗೋದಿಲ್ಲ ಈ ರಾಜ್ಯದಲ್ಲಿ, ಅದು ಗೊತ್ತಾಗಿದೆ. ಅವ್ರು ಏನಾದರೂ ಕುತಂತ್ರ ರಾಜಕಾರಣಿನೇ ಮಾಡಬೇಕು. ತಂತ್ರ ಕುತಂತ್ರ ಇದನ್ನು ಹುಡ್ಕೊಂಡೇ ಬಂದಿದ್ದಾರೆ ಅವರು. ಇವತ್ತು ಅದೇ ತಂತ್ರವನ್ನು ಹುಡ್ತಾ ಇದ್ದಾರೆ. ನಾವು ಬರೋಕ್ಕೆ ಸರ್ಕಾರ ಬೀಳುತ್ತೆ ಅನ್ನೋದು, ಅಲ್ಲಿ ಯಾರನ್ನೋ ಎತ್ತಿ ಕಟ್ಟೋದು, ಅಲ್ಲಿ ಸರ್ಕಾರ ಬೀಳಿಸೋದಕ್ಕೆ ಇವರೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಭಾಳ ಸ್ಪಷ್ಟವಾದಂಥದ್ದು. ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೋಡ್ತಿದ್ದೀರಿ, ED ದಾಳಿ, CBI ದಾಳಿ, ಇವೆಲ್ಲ ಯಾಕೆ ಆಗ್ತಾ ಇದ್ದಾವೆ? ಇದು ಹೆದರಿಕೆ, ನಮ್ಮ ಶಾಸಕರಿಗೆ ಎದುರಿಸೋದು. ನೀವು BJPಗೆ ಬರಲಿಲ್ಲ ಅಂದ್ರೆ ನಾವು ನಿಮ್ಮನ್ನು ED ದಾಳಿ ಮಾಡ್ತೀವಿ, CBI ದಾಳಿ ಮಾಡ್ತೀವಿ. ಇದು ಎಲ್ಲ ಶಾಸಕರಿಗೂ ಭಯ ಇದೆ. ನಾನು ಹಿಡ್ಕೊಂಡೇ ಇದೆ. ಆದ್ರೆ ನನಗೇನು ಬೇಕಾದ್ರೆ ಕಿತ್ಕೊಳ್ಳೋರು, IDR ಮಾಡಲಿ, IBR ಮಾಡಲಿ, ನಾನು ಅದಕ್ಕೆ ಸಜ್ಜದೆ. ಮಾಡೇ ಮಾಡ್ತಾರೆ ಅವರು. ಈ ಎಲ್ಲರಿಗೂ ಹೆದರಿಕೆ. 55 ಶಾಸಕರನ್ನ ಪಟ್ಟಿ ಮಾಡ್ಯಾರ ಅವರು, BJPಯವರು ಆಲ್ರೆಡಿ 55 ಜನ ಶಾಸಕರು ಪಟ್ಟಿ ಮಾಡಿದ್ದಾರೆ. ಅವ್ರಿಗೆ CBI ಹೆದರಿಕೆ ಹಾಕೋದು. ಅವ್ರ ಮನೆಗೂ ಕಳಿಸ್ಯಾರ ಈಗಾಗಲೇ ಏಜೆಂಟ್ಗಳನ್ನ, BJP ಏಜೆಂಟ್ರನ್ನ ಕಳಿಸಿ ಅವ್ರಿಗೆ ಹೆದರಿಕೆ ಹಾಕ್ಯಾರ. ನೀವು ನಮ್ಮ ಪಕ್ಷಕ್ಕೆ ಬರಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನು ED ದಾಳಿ ಮಾಡಿಸ್ತೀವಿ, CBI ದಾಳಿ ಮಾಡಿಸ್ತೀವಿ, ನಿಮ್ಮ ಅಕ್ರಮ ಆಸ್ತಿ ಇದಾವು, ಅವು ಅದಾವು ಅಂತ ಹೆದರಿಸ್ತಾ ಇದ್ದಾರೆ. ಅಲ್ಲ, ಅದಕ್ಕೆ ನಾ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ಇಂಥದ್ದೊಂದು ವಿಚಾರ ಇದ್ದಕ್ಕಿದ್ದಂತೆ ತೆರೆದುಕೊಂಡಿರೋದು ಯಾಕೆ? ಹಾಗಾದರೆ ವಿಜಯಾನಂದ ಕಾಶಪ್ಪನವರು ಹೇಳ್ತಿದ್ದಾರೆ, ನನ್ನನ್ನೂ ಸೇರಿದಂತೆ
ಏನಾದರೂ ಆಗಬಹುದು ನಾಳೆ ಡೆವಲಪ್ಮೆಂಟ್ಸು. ಒಟ್ಟು 55 ಶಾಸಕರ ಲಿಸ್ಟ್ ರೆಡಿ ಆಗಿದೆ BJPಯಿಂದ ಅಂತ. ಸದ್ಯಕ್ಕೆ BJPಯಲ್ಲಿರೋದೇ ಅವ್ರಿಗೆ ಹೆಚ್ಚಾಗಿದೆ. BJP ನಾಯಕತ್ವ ಪರಿಸ್ಥಿತಿ ಜಟಾಪಟಿ, ಅಲ್ಲಿಂದ ಕರ್ಕೊಂಡು ಬಂದು ಸರ್ಕಾರ ಮಾಡೋ ತನಕ ಪರಿಸ್ಥಿತಿ ಇದೆಯಾ ಅವ್ರಿಗೆ? ಮತ್ತು ಹಿಂದಿನ ಥರದ ವಾತಾವರಣ ಇಲ್ಲ. ಹಿಂದೆ ಕರ್ಕೊಂಡು ಬಂದವ್ರ ಕಥೆ ಏನಾಗಿದೆ ಅನ್ನೋದು ನೋಡಿದ ಮೇಲೂ ಆಪರೇಷನ್ಗೆ ಮನಸ್ಸು ಮಾಡ್ತಾರಾ ಹೈಕಮಾಂಡ್ ನಾಯಕರು ಅಥವಾ ಕಾಂಗ್ರೆಸ್ನವರು ಬರ್ತಾರಾ? ಇದೆಲ್ಲ ಸೆಕೆಂಡ್ರಿ. ಬಟ್ ಇದು ಕಾಂಗ್ರೆಸ್ನ ಒಬ್ಬ MLA ಶಾಸಕರೇ ಹೇಳ್ತಿರೋದು, ಏಜೆಂಟ್ಗಳನ್ನು ಮನೆಗೆ ಕಳಿಸಿ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಸೊ ಇದು ಡೆಲ್ಲಿ ನಾಯಕರಿಂದ ಆಗ್ತಿದೆಯಾ, ಇಲ್ಲಿಯ ನಾಯಕರಿಂದ ಆಗ್ತಿದೆಯಾ ಗೊತ್ತಿಲ್ಲ. 55 ಶಾಸಕರನ್ನ ಸೆಳೆಯುವ ಪ್ರಯತ್ನ BJPಯಿಂದ ಆಗ್ತಿದೆ ಅಂತ. ಇದರ ನಡುವೆ ನೋಡಿ, CM ಚೇಂಜ್ನ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾರೆ, ನೀವು ಇಲ್ಲಿರೋರು ಮಾತಾಡಿದ್ರೆ ಅದಕ್ಕೇನು ತೂಕ ಇರುತ್ತೆ, ಚೇಂಜ್ ಮಾಡೋದು ಬಿಡೋದು ಹೈಕಮಾಂಡ್ ತಾನೇ. ಮಹದೇವಪ್ಪನವರು ಸಿಕ್ಕಾಪಟ್ಟೆ ಬ್ಯಾಟ್ ಬೀಸ್ತಾರೆ ಸಿದ್ದರಾಮಯ್ಯನವ್ರ ಪರ, ಅವರೇ CM ಅಂತ. ಕಡೆಯಲ್ಲೇ ಹೇಳ್ತಾರೆ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ. ಸೊ ಯಾರೂ ಕೂಡ ವಹಿಸ್ಕೊಂಡು ಮಾತಾಡೋರು, ವಿರುದ್ಧ ಮಾತಾಡೋರು 100% ಕಾನ್ಫಿಡೆಂಟ್ ಆಗಿ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕೆ ಅನ್ನೋದೇ ಬಹುತೇಕ ಪ್ರಶ್ನೆಗಳಿಗೆ ಉತ್ತರದಂತೆ ಕಾಣ್ತಿದೆ. ಅದರ ನಡುವೆ ಹೈಕಮಾಂಡು ಕರ್ನಾಟಕದಲ್ಲಿ ಮೆಗಾ ಸರ್ವೆಗಿಳಿಸಿರೋದು ಸುನಿಲ್ ಕಣಗೋಲ್ ಅವ್ರನ್ನ. ಇಲ್ಲಿ ಯಾಕೆ ನೆಗೆಟಿವ್ ಆಗಿದೆ ಉತ್ತರ ತಗೊಂಡು ಅದಕ್ಕೊಂದಿಷ್ಟು ಚೇಂಜಸ್ ಮಾಡಬೇಕು ಅಂತ ನೋಡಿ. DK ಶಿವಕುಮಾರ್ ಅವರ ನಿಲುವಿನ ಬಗ್ಗೆ DK ಸುರೇಶ್ ಅವರಿಂದ ಉತ್ತರ ಸಿಗ್ತಿದೆ. ಈಗ ಸಿದ್ದರಾಮಯ್ಯನವರು 5 ವರ್ಷ CM ಅಂತ ಹೇಳಿದಾರಲ್ಲ ಅನ್ನೋ ಪ್ರಶ್ನೆ ಕೇಳಿದ್ರೆ ಮಾತಾಡಿದವ್ರನ್ನೇ ಕೇಳಿ, ಯಾರು ಮಾತಾಡಿದಾರೋ ಅವರನ್ನು ಕೇಳಬೇಕು, ನೀವು ಮುಖ್ಯಮಂತ್ರಿಗಳನ್ನು ಕೇಳಬೇಕು. ಯಾಕೆ ಈ ವಿಚಾರ ಹೇಳ್ತಿದ್ದೀರಿ? 5 ವರ್ಷನ ಅವರೇ ಮುಂದುವರಿತಿದ್ದಾರೆ, ಈಗ ಅವರೇ ಇದ್ದಾರೆ. 5 ವರ್ಷ ನಾನೇ CM ಅಂತ ನೀವು ಯಾಕೆ ಹೇಳ್ತಿದ್ದೀರಿ ಅನ್ನೋದನ್ನು CMನ ಕೇಳಿ ಅಂತಿದ್ದಾರೆ DK ಸುರೇಶ್ ಅವರು. ಬಲ ಪ್ರದರ್ಶನ ಮಾಡೋ ವ್ಯಕ್ತಿತ್ವ ಶಿವಕುಮಾರ್ ಅವ್ರದ್ದಲ್ಲ. ಅವರೊಬ್ಬ ಪ್ರಾಮಾಣಿಕ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತ. ಯಾರು ಶಾಸಕರ ಬಲ ಇಲ್ಲ ಅಂತ ಹೇಳ್ತಿದ್ದಾರಲ್ಲ ಸಿದ್ದರಾಮಯ್ಯನವರು, ಕೆಲವರು ಮಾತ್ರ ಅಂತಿದ್ದಾರಲ್ಲ, ಆ ಬಲ ಲೆಕ್ಕ ಹಾಕುವಂಥ ಕೆಲಸವನ್ನೇ DK ಶಿವಕುಮಾರ್ ಅವರು ಮಾಡ್ತಿಲ್ಲ. ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರಾಗಿ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷಕ್ಕೆ ಬಲ ತುಂಬುವ ಕೆಲಸ ಮಾಡ್ತಿದ್ದಾರೆ. ಇವರು ಎಷ್ಟು ಜನ ನನ್ನ ಜೊತೆಗಿದ್ದಾರೆ, ಅವರಿದ್ದಾರೆ ಅನ್ನೋ ಲೆಕ್ಕನೇ ಮಾಡ್ತಿಲ್ವಲ್ಲ DK ಶಿವಕುಮಾರ್ ಅವರು ಅನ್ನೋ ಮೂಲಕ ದೊಡ್ಡ ಬಲ ಇದೆ ಅನ್ನುವ ಸಂದೇಶವನ್ನು DK ಸುರೇಶ್ ಅವರು ಕೊಡ್ತಿದ್ದಾರೆ. ಬೇರೆಯವ್ರಿಗೆ ಮಾರ್ಗದರ್ಶಕರಾಗಿ ಕೆಲಸ ಮಾಡಬೇಕಾದಂಥವರು, ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. DKಶಿ ಯಾವತ್ತೂ ಬಲ ಪ್ರದರ್ಶಿಸೋದಕ್ಕೆ ಹೋಗೇ ಇಲ್ಲ. ಬೇರೆಯವರು ಆಸೆ ಪಡ್ತಿದ್ದಾರೆ, ಸಹಜ ಪ್ರವೃತ್ತಿ ಅವರ ಆಸೆ. ಪ್ರತಿ ಅವಧಿಯಲ್ಲೂ ಕೂಡ ನಮ್ಮವರು ಯಾರೋ ಒಬ್ಬರು ಮುಖ್ಯಮಂತ್ರಿ ಆಗಲಿ ಅಂತ ಹಿಂದಿನಿಂದ ಸಮುದಾಯದವ್ರು ಕೇಳೋದು ಇದ್ದೇ ಇರುತ್ತೆ. ಅದೇ ರೀತಿ ಕೇಳ್ತಿದ್ದಾರೆ. ಬಟ್ ಸಿದ್ದರಾಮಯ್ಯನವರ ವಿಚಾರದಲ್ಲಿ DK ಶಿವಕುಮಾರ್ ಶಕ್ತಿ ಪ್ರದರ್ಶನಕ್ಕೆ ಇಳಿದಿಲ್ಲ. ಹಾಗಾಗಿ ಈ ಮಾತು ಯಾಕೆ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದನ್ನು ನೀವೇ ಅವರನ್ನೇ ಪ್ರಶ್ನೆ ಮಾಡಿ ಅನ್ನುವ ಆನ್ಸರನ್ನು DK ಸುರೇಶ್ ಅವರು ಕೊಡ್ತಿದ್ದಾರೆ. ಸೊ DK ಶಿವಕುಮಾರ್ ಅವರು ಯಾವ ಆತುರದಲ್ಲಿಲ್ಲ, ಯಾವ ಆತಂಕದಲ್ಲೂ ಇಲ್ಲ. DK ಸುರೇಶ್ ಅವರು ಹೇಳ್ತಿರೋದು ಅದನ್ನೇ, DK ಶಿವಕುಮಾರ್ ಅವರು ಹೇಳ್ತಿರೋದು ಅದನ್ನೇ. ನಮಗೆ ಗಾಬರಿನೇ ಇಲ್ವಲ್ಲ ಅಂತ. ಸೊ ಬಿಹಾರದ ಚುನಾವಣೆಯ ತನಕ ಮಾತ್ರ ಈ ಆದೇಶ ಅನ್ನೋದು ಖಚಿತವಾಯ್ತಾ DK ಬಣಕ್ಕೆ? DK ಬಣ ಇದ್ದಕ್ಕಿದ್ದಂತೆ ಇಷ್ಟು ಕಾನ್ಫಿಡೆಂಟ್ ಆಗೋದಕ್ಕೆ ಕಾರಣವೇ ಇನ್ನು 4 ತಿಂಗಳು ತಾನೇ, ಮೊದಲು ಹೇಳಿದ್ದು ಅದೇ ಅಲ್ವಾ, ಈಗ ಹೊಸದಾಗಿ ಏನು ಹೇಳಿಲ್ವಾ ಅನ್ನೋ ರೀತಿಯಲ್ಲಿ DK ಬ್ರದರ್ಸ್ ಆನ್ಸರ್ ಬೇರೆ ಬರ್ತಿದೆ. ಸಿದ್ದರಾಮಯ್ಯ ಬಣ ಪದೇ ಮಾತನಾಡ್ತಿರೋದನ್ನು ನೋಡಿದ್ರೆ ಏನೂ ಇಲ್ಲ, ಏನೂ ಆಗಿಲ್ಲ, ಎಲ್ಲ ಸರಿ ಇದೆ ಅಂತ ಬಹಳ ಸಹನಾಮೂರ್ತಿಗಳಂತೆ DK ಬಣದವರು ಮಾತಾಡ್ತಿರೋದನ್ನು ನೋಡಿದ್ರೆ, ಹಾಗಾದರೆ ಆತ್ಮವಿಶ್ವಾಸದಲ್ಲಿಯೇ ವಾಪಸ್ ಬಂದ್ರ DK ಶಿವಕುಮಾರ್? ಬಿಹಾರ ಚುನಾವಣೆ ಆಗ್ತಿದ್ದಂಗೆ ಆಗತ್ತೆ ದೊಡ್ಡ ಬದಲಾವಣೆ ಅಂತ. ಈಗ ನೋಡಿ, MLCಗಳ ಆಯ್ಕೆ ಸಂಬಂಧಪಟ್ಟಂತೆ ನಾಮನಿರ್ದೇಶನ, ಸಿದ್ದರಾಮಯ್ಯನವರು ಕೊಟ್ಟ ಹೆಸರು ಅಂತಿಮ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಜಟಾಪಟಿ ಆಗ್ತಿದೆ. ಅವ್ರು ಕೊಟ್ಟ ಹೆಸರಿಗೆ ಮುದ್ರೆ ಬಿದ್ದಿತ್ತಲ್ಲ, ಖರ್ಗೆ ಅವರು ಒಪ್ಪಿದ್ರು ಅಂತ ಒಂದು ಟೀಮ್, ಆದರೆ ಇಲ್ಲ ಚೇಂಜ್ ಆಗಲೇಬೇಕು ಅಂತ ಇನ್ನೊಂದು ಟೀಮು. ಸೊ ಸಿದ್ದರಾಮಯ್ಯನವರು ಅಂತಿಮಗೊಳಿಸಿ ಖರ್ಗೆ ಅವರ ಸಹಿ ಹಾಕಿದ ಪಟ್ಟಿಯ ಸುತ್ತ ಈಗ ತೀವ್ರ ಜಟಾಪಟಿ ಶುರುವಾಗಿದೆ. ಅದನ್ನು ಹೋಲ್ಡ್ ಮಾಡೋ ತನಕ ಸಿದ್ದರಾಮಯ್ಯನವ್ರಿಗೆ ಸೆಟ್ ಬ್ಯಾಕ್ ಆಯ್ತಾ? ನೇನು ಡೆಲ್ಲಿಗೆ ಹೋದಾಗ ಅದರ ಸುತ್ತ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ದಾರೆ. ಈಗ MLC ಪಟ್ಟಿನಾದರೂ ಸದ್ಯಕ್ಕೆ ಫೈನಲ್ ಮಾಡಿಸ್ಕೊಳ್ಳೇಬೇಕು, ಯಾಕಂದರೆ ಇದು ನನ್ನ ಇಮೇಜ್ನ ಪ್ರಶ್ನೆ ಅಂತ ಹಠಕ್ಕೆ ಬಿದ್ದು ಪ್ರಯತ್ನಕ್ಕಿಳಿದಿದ್ದಾರೆ. ನೋಡಬೇಕು ರಾಹುಲ್ ಗಾಂಧಿಯವರು ಏನು ಮಾಡ್ತಾರೆ ಅನ್ನೋದನ್ನು. ಸೊ ಕೈ ಪಾಳ್ಯದಲ್ಲಿ ಬ್ಯಾಕ್ ಟು ಬ್ಯಾಕ್ ಡೆವಲಪ್ಮೆಂಟ್ಸ್ ಗಮನ ಸೆಳೆತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.